ಹಾಯ್ ಹಲೋ ನಮಸ್ಕಾರ, ಕನಸು ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇದು ಸೋಮವಾರದ ಲಾಗ್ ಆಗಿರುತ್ತೆ. ಸೊ ಬೆಳಿಗ್ಗೆನೇ ಎದ್ದು ನಾನು ಸಹ ಎಲ್ಲ ಕೆಲಸ ಎಲ್ಲ ಮುಗಿಸಿ ಮೇಲ್ಗಡೆ ಟೆರೆಸ್ಸಿಗೆ ಬಂದು ಗಿಡದಲ್ಲಿ ಹೂನೆಲ್ಲ ತೊಗೊಂಡು ಹೋಗೋಣ ಅಂತ ಹೇಳಿ ಬರ್ತಾಯಿದ್ದೀನಿ. ಸೊ ಏನಕ್ಕೆ ಅಂತ ಹೇಳಿದ್ರೆ ಪೂಜೆಗೆ ಅಂತ ಹೇಳಿ ಹೂನ ತೊಗೊಳ್ಳೋಣ ಅಂತ ಹೇಳಿ ತೊಗೊಳ್ತಾ ಇದ್ದೀನಿ. ಸೊ ಇದು ಬೆಳಗ್ಗೆ ಒಂದು 7:30 ಟೈಮ್ ಇರ್ಬೋದು. ಆ ಟೈಮಲ್ಲಿ ಹೂ ತೊಗೊಳ್ತಿರೋದು. ಬಟ್ ಅಷ್ಟು ಹರಳಿರಲಿಲ್ಲ, ಇನ್ನೂ ಮಗ್ಗಂಗೆ ಇತ್ತು. ಸರಿ, ಅದನ್ನು ಕಿತ್ಕೊಂಡು ಹೋಗಿ ಮುಡ್ಸೋಣ ಅಂತ ಹೇಳಿಬಿಟ್ಟು ಎಲ್ಲ ಗಿಡದಲ್ಲೂ ಇದೆಯಲ್ಲ ಅದನ್ನೆಲ್ಲನೂ ಕಿತ್ಕೊತಾ ಇದ್ದೀನಿ. ಏನಕ್ಕೆ ಅಂದರೆ ಬಾಗಿಲಿಗೆ ಮತ್ತು ಪೂಜಾ ರೂಮ್ಗೆ ಮತ್ತು ಬಾಬಾ ಇಟ್ಟಿದ್ದೀನಿ ಅಲ್ಲಿಗೆ, ಮತ್ತು ದೇವ್ರ ಮನೆದು ಇದಕ್ಕೆ ದೀಪಗಳಿಗೆ ಎಲ್ಲದಕ್ಕೂ ಬೇಕಲ್ವ. ಸೊ ನಾನು ಈ ಥರ ಒಂದಷ್ಟು ಗಿಡಗಳು ಹಾಕ್ಕೊಂಡಿರೋದ್ರಿಂದ ನಾನು ಹೊರಗಡೆ ಏನು ತೊಗೊಳೋದಕ್ಕೇನು ಹೋಗಲ್ಲ. ಸೊ ಈ ಒಂದಷ್ಟು ಹೂವುಗಳೇ ಸಾಕಾಗತ್ತೆ. ಹಾಗೆಯೇ ಸಹ ಇದು ಕೆಳಗಡೆ ಮಾತ್ರ ಅಷ್ಟು ಹೂ ಸಿಕ್ಕಿರೋದು. ಸೊ ಇನ್ನು ಮೇಲ್ಗಡೆ ಹೋದರೆ ಮೇಲ್ಗಡೆನೂ ಅಷ್ಟೇ ತುಂಬ ಗಿಡಗಳು ಹಾಕಿದ್ದೀನಿ. ಸೊ ನೋಡ್ತಿರ್ಬೋದು ನೀವು, ಇಲ್ಲಿ ರೋಸು ಮತ್ತು ಸಾಮಂತಿಗೆ ಗಿಡ ಮತ್ತು ಈಗಷ್ಟೇ ತಂದಿರೋಂಥ ಸಾಮಂತಿಗೆ ಗಿಡಗಳು ಎಲ್ಲನೂ ಇದೆ, ರೋಸ್ ಗಿಡಗಳೆಲ್ಲನೂ. ಮತ್ತು ಇಲ್ಲಿ ನೋಡಿ ನುಗ್ಗೆ ಸೊಪ್ಪಿನ ಗಿಡ ಎಲ್ಲ ಥರನೂ ಹಾಕಬೇಕು, ಚೆನ್ನಾಗಿ ಬೆಳಿಬೇಕು ಅನ್ನೋದು ನನಗಂತೂ. ಗಿಡಗಳನ್ನ ಚೆನ್ನಾಗಿ ಬೆಳೆಸ್ಬೇಕು ಅನ್ನೋದು ತುಂಬ ಇಷ್ಟ ಇದೆ. ಸೊ ಹಾಗಾಗಿ ಎಲ್ಲ ಗಿಡದಲ್ಲೂ ಹೂಗಳನ್ನ ಕಿತ್ಕೊಂಡು ನಾನು ಸಹ ಇವಾಗ ಪೂಜೆಗೆ ಹೋಗೋಣ ಅಂತ ಹೇಳಿಬಿಟ್ಟು ಇವಾಗ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಫೈನಲಾಗಿ ನೋಡಿ ಯಾವುದೆಲ್ಲ ಗಿಡ ಇದೆ ಅಂತ ಹೇಳಿ ಹಾಗೆ ಜಸ್ಟ್ ಒಂದು ವ್ಯೂನ ನಾನು ನಿಮಗೆ ತೋರಿಸ್ತಿದ್ದೀನಿ. ಮತ್ತು ನಾನು ಕೆಳಗಡೆ ಅಲ್ಲಿಂದ ಬಂದಾದಮೇಲೆ ನೋಡಿ ವಿಳ್ಯದೆಲೆನೂ ಅಷ್ಟೇ ಈಗ ಮಳೆ ಹೋದ್ಮೇಲಂತೂ ತುಂಬ ಚೆನ್ನಾಗಿ ಚಿಗುರುತ್ತಾ ಇದೆ ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು. ಎಷ್ಟು ಚಿಕ್ಕ ಚಿಕ್ಕ ಎಲೆ ಬಿಡೋದು ಅಂದರೆ ತುಂಬ ಚಿಕ್ಕದು ಎಲೆ ಬಿಡೋದು. ಸ್ವಲ್ಪ ಊರಿಂದ ಗೊಬ್ಬರ ತಂದು ಹಾಕಿದ್ಮೇಲೆ ಇಷ್ಟೇ ಹಸಿರಾಗಿ ಇಷ್ಟ ಅಗಲವಾಗಿ ಎಲೆ ಬಿಡ್ತಾ ಇದೆ. ನಾನು ನಮ್ಮ ಗಿಡದಲ್ಲೇ ಕಲಶಕ್ಕೆ ಎಲೆನೂ ಸಹ ಕಿತ್ಕೊಳ್ತೀನಿ, ಹೊರಗಡೆ ತೊಗೊಳೋದಕ್ಕೇನು ಹೋಗಲ್ಲ. ಸೊ ನೀವು ನೋಡ್ತಿರ್ಬೋದು ಈ ಥರ ಒಂದೊಂದು ಗಿಡಗಳು ಹಾಕ್ಕೊಂಬಿಟ್ರೆ ನಾವು ಸೇವಿಂಗ್ಸ್ ಅಂತ ಏನೂ ಅಲ್ಲ, ನಮ್ಮ ಖುಷಿಗೆ. ಸೊ ನಾವು ಬೆಳೆದಿದ್ದಂಥ ಗಿಡದಲ್ಲೇ ಈ ಥರ ಎಲ್ಲ ಕಿತ್ಕೊಂಡು ಈ ಥರ ಪೂಜೆ ಮಾಡ್ಬೋದಲ್ವ, ಅದೊಂಥರ ಖುಷಿ ಕೊಡುತ್ತೆ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಯಾವುದೆಲ್ಲ ನಮಗೆ ಯೂಸ್ಫುಲ್ ಆಗೋವಂಥ ಗಿಡಗಳಿರುತ್ತೋ ಆ ಥರದ್ದನ್ನೇ ನಾನು ಹಾಕ್ಕೊಳ್ಳೋದು. ಎಲ್ಲೋ ಕೆಲವೊಂದು ಗಿಡಗಳಷ್ಟೇ ನಾನು ಹಾಕ್ಕೊಳ್ಳೋದು. ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಪುದೀನೂ ಅಷ್ಟೇ ಒಂದು 2 ಇದರಲ್ಲಿ ನಾನು ಹಾಕಿದ್ದೀನಿ. ಸೊ ಅದು ಸ್ವಲ್ಪ ಎಲ್ಲ ಒಣಗೋದಂಗೆ ಆಗೋಗಿದೆ. ಏನಕ್ಕೆ ಅಂದರೆ ನಾವು ಲಾಸ್ಟ್ ಮಂತಲ್ಲೆಲ್ಲ ಫುಲ್ಲು ಊರಬ್ಬ ಅವು ಇವು ಅಂತ ಓಡಾಡಿದ್ದೇ ಆಗೋಯಿತು. ಆವಾಗ ಸ್ವಲ್ಪ ಬಿಸಿಲಿತ್ತು, ಆ ಟೈಮಲ್ಲಿ ಒಣಗೋಗಿದ್ದು. ಸೊ ಮತ್ತೆ ಬಂದು ಸ್ವಲ್ಪ ಗೊಬ್ಬರ ಎಲ್ಲ ಹಾಕಿ ಇದು ಮಾಡಾದ್ಮೇಲೆ ಈ ಥರ ಸ್ವಲ್ಪ ಚಿಗುರು ಬಂದಿದೆ. ಸೊ ಬೇಕಾಗಿತ್ತಲ್ಲ ಅಂಥೇಳಿ ಸ್ವಲ್ಪ ಕಿತ್ಕೊಳ್ತಾ ಇದ್ದೆ ಪುದೀನನೂ. ಮತ್ತು ಕರ್ಬೇವಿನ ಗಿಡನೂ ಅಷ್ಟೇ ಒಂದಷ್ಟು ಇದು ಬಿಟ್ಟಿತ್ತು, ಅದನ್ನು ಸಹ ಕಿತ್ಕೊಂಡು ಹೋಗಿದ್ದೆ. ಸೊ ನೋಡಿ ಇವಾಗ ನೀವು ನೋಡ್ತಿರ್ಬೋದು 2 ಪಾಟಲ್ಲ ಫ್ರೆಂಡ್ಸ್, 3 ಪಾಟಲ್ಲಿ ನಾನು ಪುದೀನ ಬೆಳೆಸಿರೋವಂಥದ್ದು. ಸೊ 1 ಪಾಟಲ್ಲಿ ಅಷ್ಟೇ ಅಲ್ಲ. ಅದಾದ ನಂತರ ಮತ್ತೆ ನಾನು ಇವಾಗ ಕೆಳಗಡೆಗೆ ಹೋಗೋಣ ಅಂತ ಹೇಳಿಬಿಟ್ಟು ಹೂ ಎಲ್ಲ ತೊಗೊಂಡು ಇವಾಗ ಹೋಗ್ತಾ ಇದ್ದೀನಿ. ಅದ್ರ ಜೊತೆಗೆ ಸೂಜ್ಮಲ್ಲಿಗೆ ಗಿಡನೂ ಹಾಕಿದ್ದೀನಿ 3 ಸುತ್ತಿಂದು. ಬಟ್ ಅದು ಒಂಥರ ಕಡ್ಡಿ ಥರ ಬರ್ತಾ ಇದೆ. ನಾನು ಅಂದ್ಕೊಂಡಿದ್ದೆ ಅದು ಬಳ್ಳಿ ಥರ ಬರುತ್ತೆ ಅಂತ, ಬಟ್ ಕಡ್ಡಿ ಥರ ಬರ್ತಾ ಇದೆ. ಅದರಲ್ಲೂ ಅಷ್ಟೇ ಸ್ವಲ್ಪ ದೊಡ್ಡದಾದಮೇಲೆ ಎಷ್ಟೊಂದು ಹೂ ಸಿಗುತ್ತೆ. ಸೊ ಸಾಕಾಗತ್ತೆ ನಮ್ಮ ಮನೆಯ ದೇವ್ರ ಮನೆ ಪೂಜೆಗೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಅಲ್ಲಿಂದ ಬಂದು ಆದಮೇಲೆ ನೆಕ್ಸ್ಟು ನಾನಿಲ್ಲಿ ದೇವ್ರಿಗೆಲ್ಲ ಹೂ ಇಟ್ಬಿಟ್ಟು ಆನಂತರ ಇಲ್ಲಿ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ನನಗೇನಷ್ಟು ರಂಗೋಲಿ ಬಿಡೋದಕ್ಕೆ ಬರಲ್ಲ, ಬಟ್ ಇರೋದ್ರಲ್ಲಿ ಒಂದು ಸ್ವಲ್ಪ ನೋಡಿಕೊಂಡು ಟ್ರೈ ಮಾಡ್ತೀನಿ. ಸೊ ಟ್ರೈ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ. ಸೊ ಹಾಗಾಗಿ ಬಟ್ ನಮಗೆ ಯಾವಾಗಲೂ ಅಷ್ಟೇ ಲೆಫ್ಟ್ ಸೈಡ್ಗೆ ತುಂಬ ಚೆನ್ನಾಗಿ ರಂಗೋಲಿ ಬರುತ್ತೆ. ಅದೇ ರೈಟ್ ಸೈಡ್ಗೆ ಹೋದರೆ ಹೆಂಗಂದ್ರೆ ಹಾಗೆ ಎಳೆಗಳು ಬಂದುಬಿಡತ್ತೆ. ಸೊ ಆದರೂ ಪರವಾಗಿಲ್ಲ ಅಂಥೇಳಿ ಟ್ರೈ ಮಾಡ್ತಾನೆ ಇದ್ದರೆ ಅಲ್ವಾ ಒಂದೇನಾದರೂ ಚೆನ್ನಾಗಿ ಆಗೋದಕ್ಕೆ ಸಾಧ್ಯ. ಸೊ ಹಾಗಾಗಿ ಟ್ರೈ ಮಾಡ್ತಾ ಇದ್ದೀನಿ. ಸೊ ಫೈನಲಾಗಿ ಅಲ್ಲಿ ರಂಗೋಲಿ ಎಲ್ಲ ಹಾಕಿ ಬಂದಾದಮೇಲೆ ಇಲ್ಲಿ ನಾನು ಪೂಜೆನೂ ಸಹ ಆಯಿತು. ನೀವು ನೋಡ್ತಿರ್ಬೋದು ಯಾವ ರೀತಿ ಪೂಜೆ ಮಾಡಿದ್ದೀನಿ ಅಂತ. ಜೊತೆಗೆ ಇಲ್ಲಿ ಧೂಪ ಎಲ್ಲ ಹಾಕಿ ಅದಾದ ನಂತರ ನಾನು ಫುಲ್ಲು ಒಂದು ಕ್ಯಾಪ್ಚರ್ನ ಇಲ್ಲಿ ಹೊರಗಡೆ ಕಾರ್ಡಿನರಲ್ಲಿ ತಗೊಳ್ತಾ ಇದ್ದೀನಿ. ಸೊ ಈ ಥರ ರಂಗೋಲಿ ಹಾಕಿದ್ದೀನಿ. ಹೇಗಿದೆ ಏನು ಅಂತ ನನಗೆ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ಸೊ ಅದಾದ ನಂತರ ಮತ್ತೆ ನಾನು ಫುಲ್ ವಿಡಿಯೋ ದೇವ್ರ ಮನೆಯದ್ದು ಯಾವ ರೀತಿ ಇದೆ ಏನು ಅಂತ ಹೇಳಿ ನಿಮಗೆ ತೋರಿಸ್ತೀನಿ ನೋಡಿ. ಸೊ ನನಗಂತೂ ಒಂಥರ ಖುಷಿ ಅನಿಸುತ್ತೆ. ಪೂಜೆ ಮಾಡೋ ದಿನ ಅಂತೂ ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ. ಜೊತೆಗೆ ಒಂಥರ ಗುಡ್ ವೈಬ್ಸ್ ಅಂತಲೇ ಹೇಳ್ಬೋದು. ಸೊ ನೋಡಿ ಈ ಥರ ಹರಳೋಗಿಬಿಟ್ಟಿದೆ. ಇವಾಗ ನೋಡಿ ಒಂದು ಸ್ವಲ್ಪ ಹೊತ್ತಿಗೆ
ಹರಳೋಗ್ಬಿಡುತ್ತೆ. ಒಂದು 8 ಕಾಲ ಒಳಗಡೆ ಎಲ್ಲ ಈ ಥರ ಹೂವು ಏನು ಮಗ್ಗಿರುತ್ತೋ ಎಲ್ಲ ಫುಲ್ಲು ಹರಡ್ಕೊಂಡಿರುತ್ತೆ. ಸೊ ಅದಾದ ನಂತರ ಮತ್ತೆ ನಾನು ಇಲ್ಲಿ ಟಿಫನ್ ಮಾಡೋದಕ್ಕೆ ಅಂತ ಹೇಳಿ ಬಂದೆ. ಸೊ ಆ್ಯಕ್ಚುಲಿ ಫ್ರೆಂಡ್ಸ್ ಮೇ ಬಿ ನಾನು ಟೈಮಿಂಗ್ಸ್ ನಾನು ಲೇಟಾಗಿ ಹೇಳಿದೆ ಅಂದ್ಕೊಳ್ತೀನಿ. ಆ್ಯಕ್ಚುಲಿ ನನ್ನ ಮಕ್ಕಳು ಸ್ಕೂಲ್ಗೆ ಹೋಗಿರಲಿಲ್ಲ, ಅದಕ್ಕೂ ಮುಂಚೆನೇ ನಾನು ರೆಡಿ ಮಾಡಿರೋವಂಥದ್ದು. ಸೊ ಬೆಳಿಗ್ಗೆನೇ ಎದ್ದು ಎಲ್ಲ ಪೂಜೆ ಎಲ್ಲ ಆಗೋಯಿತು. ಅದಾದ ನಂತರ ಇವಾಗ ನಾನು ಟಿಫನ್ಗೆ ಅಂತ ಹೇಳಿ ಏನೇನು ಮಾಡ್ತಾಯಿದ್ದೀನಿ ಅಂದರೆ ಬೀಟ್ರೂಟ್ ಗ್ರೇವಿ ಮತ್ತು ಪೂರಿ ಮಾಡ್ತಾಯಿದ್ದೀನಿ. ಸೊ ಮೊದಲಿಗೆ ಇಲ್ಲಿ ಎಣ್ಣೆ ಬಿಟ್ಟು ಒಂದು ಕುಕ್ಕರ್ಗೆ ನಾವೇನು ಸ್ಪೈಸಸ್ ಎಲ್ಲ ಹಾಕ್ತೀವಲ್ವ ಪಲಾವ್ಗೆ, ಆ ಒಂದಷ್ಟು ಸ್ಪೈಸಸ್ನ ನಾವು ಹಾಕ್ಕೋಬೇಕು. ಸೊ ಹಾಕ್ಕೊಂಡಿದ್ದಾದ ನಂತರ ಇಲ್ಲಿ ಕರ್ಬೇವಿನ ಸೊಪ್ಪನ್ನು ಸಹ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿರೋ ಅಂಥ 1.5 ಅಷ್ಟು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಎಷ್ಟು ಬೇಕು ಕ್ವಾಂಟಿಟಿ ನೋಡಿಕೊಂಡು ನೀವು ಮಾಡ್ಕೊಳ್ಳಿ. ಸೊ ಇದು ತುಂಬಾ ಚೆನ್ನಾಗಿರುತ್ತೆ, ಹೆಲ್ತ್ಗೂ ತುಂಬ ಒಳ್ಳೆಯದು ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈರುಳ್ಳಿ ಸ್ವಲ್ಪ ಫ್ರೈ ಆಗೋದಕ್ಕೆ ಬಿಡಬೇಕು, ಅದು ಗೋಲ್ಡನ್ ಬ್ರೌನ್ ತನಕ ಆಗೋ ತನಕ ಬಿಟ್ಟು ಅದಾದ ನಂತರ ನಾವೇನು ಕ್ಯೂಬ್ಸ್ ಥರ ಇದನ್ನು ಬೀಟ್ರೋಟ್ನ ತುರ್ಕೊಂಡಿದ್ದೀವಿ ಅಲ್ವಾ, ಅದನ್ನು ಸಹ ಇವಾಗ ಅದರೊಳಗಡೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇದು ಬೇಯ್ತಾ ಇರಲಿ ಅಂತ ಹೇಳಿಬಿಟ್ಟು ಉಪ್ಪು ಮತ್ತು ಹಸಿ ಬಟಾಣಿ ಇದನ್ನೆಲ್ಲನೂ ಹಾಕಿ ಸ್ವಲ್ಪ ಬೇಯೋದಕ್ಕೆ ಇಡೋಣ ಅಂತ ಹೇಳಿ ಇವಾಗ ಇಟ್ಕೊಳ್ತಾ ಇರೋವಂಥದ್ದು. ಸೊ ನೋಡಿ, ಉಪ್ಪು ರುಚಿಗೆ ತಕ್ಕಷ್ಟು ಇಟ್ಕೊಳ್ಳಿ, ತುಂಬ ಜಾಸ್ತಿ ಆಗೋದ್ರೆ ತಿನ್ನೋದಕ್ಕೆ ಆಗಲ್ಲ, ಯಾಕಂದರೆ ಇದೂ ಸ್ವೀಟ್ ಆಗಿರೋದ್ರಿಂದ ಒಂಥರ ಅನಿಸ್ಬಿಡತ್ತೆ ಗಾಡಿಯಾಗಿ. ಸೊ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಅದಾದ ನಂತರ ನಾನು ಈ ಥರ ಎಲ್ಲ ಮಿಕ್ಸ್ ಮಾಡಿ ಅದು ಸ್ವಲ್ಪ ಕುಕ್ ಆಗೋದಕ್ಕೆ ಬಿಡ್ತೀನಿ. ಸೊ ಅಷ್ಟರಲ್ಲಿ ನಾವು ಇವಾಗ ಮಸಾಲೆನ ರೆಡಿ ಮಾಡ್ಕೊಂಬಿಡೋಣ. ಸಿಂಪಲ್ ಮಸಾಲೆ, ತುಂಬ ಏನೂ ಐಟಮ್ಸ್ ಬೇಕು ಅಂತ ಏನಿಲ್ಲ. ಸೊ ನೋಡಿ, ನಾನಿಲ್ಲಿ ತೋರಿಸ್ತಿದ್ದೀನಿ. ಸೋಂಪು, ಹಸಿಮೆಣ್ಸಿನ್ಕಾಯಿ, ಗೋಡಂಬಿ, ತೆಂಗಿನ ತುರಿ ಮತ್ತು ನಾನು ಏನು ಆಗಲೇ ಕಿತ್ಕೊಂಬಂದೆ ಅಲ್ವಾ, ಪುದೀನ ಸೊಪ್ಪು, ಹುರುಗಡ್ಲೆ, ಇಷ್ಟು ಹಾಕ್ಕೊಂಡು ನಾವು ನೀಟಾಗಿ ಅದನ್ನು ಗ್ರೈಂಡ್ ಮಾಡ್ಕೊಬೇಕು. ಸೊ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಇದರಲ್ಲಿ ಸ್ವಲ್ಪ ಗಸಗಸೆನೂ ಆ್ಯಡ್ ಮಾಡ್ಕೊಳ್ಳಿ. ಸೊ ಆಮೇಲೆ ನಾನು ಗಸಗಸೆ ಆ್ಯಡ್ ಮಾಡಿರೋದು ಸ್ಕಿಪ್ ಆಗಿದೆ, ಯಾಕಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಅದು ರುಬ್ಕೊಂಡಿದ್ದು ಆದ ನಂತರ ಏನು ಕುಕ್ ಆಗ್ತಿತ್ತಲ್ವ ಅದರೊಳಗಡೆಗೆ ನಾವು ರುಬ್ಬಿದ ಮಸಾಲೆನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಸೊ ನಾನು ಯಾವ ರೀತಿ ತೋರಿಸ್ತಿದ್ದೀನಿ ಅಲ್ವಾ, ಈ ರೀತಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಏನು ತೆಳ್ಳಗಾಗೋದು ಬೇಡ, ತುಂಬ ತೆಳ್ಳಗಾಗೋದ್ರೆ ಒಂಥರ ಸಾಂಬಾರು ಟೈಪಲ್ಲಿ ಆಗೋಗುತ್ತೆ. ಸೊ ಹಾಗಾಗಿ ನಿಮ್ಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ತಿಕ್ನೆಸ್ ಆಗಿ ನೀವು ನೀರು ಹಾಕ್ಕೊಬೇಕಾಗತ್ತೆ. ಅದಾದ ನಂತರ ಸ್ವಲ್ಪ ಅರಿಶಿಣ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪನ್ನ ಕಟ್ ಮಾಡಿ ಎಲ್ಲನೂ ಟೋಟಲಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಕುದಿ ಬಂದಮೇಲೆ ಇದನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಸೊ ಒಂದು 2 ವಿಸಿಲ್ ಆಗಿಬಿಟ್ರೆ ಸಾಕಾಗತ್ತೆ, ಬೇಗನೆ ರೆಡಿಯಾಗೋ ಅಂಥ ಗ್ರೇವಿ ಇದು. ಸೊ ನೀವು ಸಹ ಮನೇಲಿ ಟ್ರೈ ಮಾಡಿ ಅಂತಲೂ ಸಹ ಕೇಳ್ಕೊಳ್ತೀರಿ. ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ, ತುರಿದು ಎಲ್ಲ ಮಾಡೋದಕ್ಕೆ ಲೇಟ್ ಆಗುತ್ತಲ್ವ ಅಂಥದಕ್ಕೆ ಇದು ನೀವು ಈಸಿಯಾಗಿ ಮಾಡ್ಕೋಬೋದು. ಸೊ ಇದನ್ನು ವಿಸಿಲ್ ಆಗೋದಕ್ಕೆ ಬಿಟ್ಬಿಟ್ಟು ಅದಾದ ನಂತರ ಇಲ್ಲಿ ನಾನು ಎಣ್ಣೆಗೆ ಕಾಯಿಸ್ಕೊಂಡು ಇವಾಗ ಪೂರಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನೆಲ್ಲ ರೆಡಿ ಮಾಡೋಕ್ಕೂ ಮುಂಚೆ ನಾನು ಹಿಟ್ಟನ್ನು ಕಲಸಿಟ್ಟಿದ್ದೆ. ಸೊ ನಾವು ಎಷ್ಟೊತ್ತು ಹಿಟ್ಟನ್ನ ಕಲಸಿ ಸೋಕಾಗೋದಕ್ಕೆ ಬಿಡ್ತೀವೋ ಸೊ ಅಷ್ಟು ಚೆನ್ನಾಗಿ ಪೂರಿ ಬರುತ್ತೆ ಅಂತಲೇ ಹೇಳ್ಬೋದು. ಸ್ವಲ್ಪ ಎಣ್ಣೆ ಕಾದಿರಲಿಲ್ಲ, ಯಾವುದೇ ಒಂದು ಪೂರಿ ಮಾಡಿದ್ರೂ ಅಷ್ಟೇ ಫಸ್ಟ್ ಮಾಡೋದು ಇದೇ ಥರ ಆಗುತ್ತೆ, ಆಮೇಲೆ ಹುಬ್ಬಿ ಬರುತ್ತೆ, ತುಂಬಾ ಚೆನ್ನಾಗಿ ಅನಿಸುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡಿ, ಈ ರೀತಿ ನಾನು ಎಲ್ಲನೂ ಮೊದಲಿಗೆ ಇಲ್ಲಿ ಇನ್ನೊಂದು ಟಿಪ್ ಏನಂದರೆ, ನಾನು ಒಂದೊಂದಾಗಿಯೇ ಪೂರಿ ಹರಿಯೋದು ಹಾಕೋದು ಈ ಥರ ಮಾಡಲ್ಲ. ಸೊ ಒಂದಷ್ಟು ಲಟ್ಸಿ ಇಟ್ಕೊಂಡ್ಬಿಟ್ಟಿರ್ತೀನಿ, ಜಸ್ಟ್ ಹಾಕಿ ಫ್ರೈ ಮಾಡಿ ತೆಗೆದಿಟ್ಕೊಂಡ್ಬಿಡ್ತೀನಿ. ಏನಕ್ಕೆ ಮಕ್ಳುಗಳಿಗೆ ಅಂತಂದರೆ ಸ್ಕೂಲಿಗೆ ಟೈಮಾಗಿ ಹೋಗ್ಬಿಟ್ರೆ ಏನು ಮಾಡೋದು ಅನ್ನೋದೊಂದಕ್ಕೋಸ್ಕರ. ಸೊ ನಾನು ಒಂದಷ್ಟು ಕಲಸಿ ಅಂದರೆ ಲಟ್ಸಿ ಸೈಡಲ್ಲಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಸೊ ನಾವು ಲಟ್ಟಿಸ್ಬೇಕಾದ್ರೆ ನಾನು ಯಾವುದೇ ಥರ ಪೌಡರ್ನ ಹಾಕಿ ಲಟ್ಸಲ್ಲ. ಸೊ ನಾವು ಜಸ್ಟ್ ಇದು ಎಣ್ಣೆನ ಹಾಕಿ ಲಟ್ಟಿಸ್ಕೊಳ್ತೀವಿ. ಆವಾಗ ಇವಾಗ ಏನು ಕರಿತಾ ಇದ್ದೀವಿ ಅಲ್ವಾ ಎಣ್ಣೆ, ಆ ಥರ ಎಣ್ಣೆಯಲ್ಲಿ ಲಟ್ಟಿಸಿ ಕರಿಯೋದ್ರಿಂದ ಯಾವುದೇ ಥರ ತಳದಲ್ಲಿ ಏನು ಗಷ್ಟ ಥರ ಉಳಿಯಲ್ಲ, ಮತ್ತು ಎಣ್ಣೆನೂ ಸಹ ಕಪ್ಪಾಗಲ್ಲ. ಎಷ್ಟು ಫ್ರೆಶ್ ಆಗಿರುತ್ತೆ ನೋಡಿ ಎಣ್ಣೆ, ಅದೇ ರೀತಿಯೇ ಇರುತ್ತೆ ಕೊನೆ ತನಕನೂ. ಸೊ ಯಾವುದೇ ಥರ ಗಷ್ಟ ಈ ಥರ ಏನೂ ಆಗಲ್ಲ. ಸೊ ಸೀದಿದ್ದೇ ಆಗಲಿ, ಇವಾಗ ಪೌಡರಿಂದ ಮಾಡಿದ್ರೆ ಸೀದೋದಂಗೆ ಆಗೋಗ್ಬಿಟ್ಟಿರುತ್ತೆ, ಅಷ್ಟು ಚೆನ್ನಾಗಿ ಅನಿಸಲ್ಲ. ಸೊ ಈ ಥರ ನೀವು ಎಣ್ಣೆಲಿ ಲಟ್ಟಿಸ್ಕೊಂಡು ನೀವು ಆಮೇಲೆ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ.
ಸೊ ಇದು ಸ್ವಲ್ಪ ಎಣ್ಣೆ ಒಳಗಡೆ ಹೋಗ್ಬಿಟ್ಟಿದೆ, ನಾನು ನೋಡಿಕೊಂಡೇ ಇಲ್ಲ. ಅದಾದ ನಂತರ ಒಂದಷ್ಟು ಲಟ್ಸಿ ಮಕ್ಕಳನ್ನು ಕೆಳಗಡೆ ಬಂದರು, ಅವರಿಗೆ ಹಾಕ್ಕೊಡೋಣ ಅಂತ ಹೇಳಿಬಿಟ್ಟು ಇವಾಗ ಪಲ್ಯ ವಿಸಿಲೆಲ್ಲ ಆಗಿತ್ತಲ್ವ, ನೋಡೋಣ ಯಾವ ರೀತಿ ಆಗಿದೆ ಅಂತ ಹೇಳಿ ನೋಡ್ತಾಯಿದ್ದೀನಿ. ನೋಡಿ, ಇಷ್ಟು ತಿಕ್ನೆಸ್ ಇದ್ದರೆ ಸಾಕು, ತುಂಬ ತೆಳ್ಳಗೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಸೊ ಇಷ್ಟು ಪಲ್ಯ ಇದ್ದರೆ ಸಾಕಾಗತ್ತೆ. ಸೊ ನಿಮಗೂ ಇಷ್ಟ ಆದರೆ ಒಂದ್ಸಲ ಟ್ರೈ ಮಾಡಿ ಅಂತಲೂ ಸಹ ಕೇಳ್ಕೊಳ್ತೀನಿ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು, ಹೆಲ್ತ್ಗೂ ಒಳ್ಳೆಯದು. ಬೀಟ್ರೋಟ್ ತಿನ್ನೋದು ಸ್ವಲ್ಪ ಕಡಿಮೆನೇ ಅಲ್ವಾ, ಈ ಥರ ಮಾಡಿಕೊಡಿ, ಡೆಫಿನೆಟ್ಲಿ ತಿಂತಾರೆ. ಹಾಗೆಯೇ ಸಹ ಆಯಿಲು ಬಾಟ್ಲಲ್ಲೆಲ್ಲ ಖಾಲಿಯಾಗಿತ್ತು, ಅದನ್ನು ಫಿಲ್ ಮಾಡೋಣ ಅಂತ ಹೇಳಿ ಇವಾಗ ಫಿಲ್ ಮಾಡ್ತಾಯಿದ್ದೀನಿ. ಸೊ ನಾನು ಯಾವುದೇ ಥರದ ಕ್ಯಾನ್ ತಂದು ಇಟ್ಕೊಳ್ಳಲ್ಲ, ಈ ಥರ ಪಾಕೆಟನ್ನೇ ಫುಲ್ಲು ಒಂದು ಇದ್ರದ್ದು ಬಾಕ್ಸ್ ಬರುತ್ತಲ್ಲ, ಆ ಥರ ಪಾಕೆಟ್ನೇ ತಂದು ಇಟ್ಕೊಂಡ್ಬಿಡ್ತೀನಿ. ಸೊ ಪ್ರತಿ ಸಲಿಗೂ ನಾವು ಈ ಥರ ಆಯಿಲ್ನ ಕಂಟೈನರ್ಗೆ ತುಂಬಿಸ್ಕೊಳ್ತೀವಿ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ತುಂಬಿಸ್ಕೊಳ್ತೀನಿ. ಇನ್ನೂ ಒಂದು ಇದರಲ್ಲಿ ಬೆಂದಿರೋ ಎಣ್ಣೆ ಏನಿರುತ್ತೆ ಅಲ್ವಾ, ಅದನ್ನು ಹಾಕಿ ಇಟ್ಕೊಳ್ತೀನಿ. ಸೊ ಫ್ರೆಶ್ ಆಯಿಲ್ ಒಂದು ಬಾಟಲಲ್ಲಿ, ಬೆಂದಿರೋ ಆಯಿಲ್ ಒಂದು ಬಾಟಲಲ್ಲಿ ಇಟ್ಕೊಳ್ತೀನಿ. ಸೊ ಮಕ್ಳಿಗೆಲ್ಲರಿಗೂ ಟಿಫನ್ ಹಾಕಿ ಅವರೂ ಸಹ ಸ್ಕೂಲ್ಗೆ ಕಳಿಸಿದೆ. ಹಸ್ಬೆಂಡು ಸಹ ಟಿಫನ್ ಎಲ್ಲ ಮುಗಿಸ್ಕೊಂಡು ಅವರು ಸಹ ಕೆಲಸಕ್ಕೆ ಹೋದರು. ಅದಾದಮೇಲೆ ಆ್ಯಸ್ ಯೂಶ್ವಲ್ ಇದ್ದೇ ಇರುತ್ತಲ್ವ, ಪಾತ್ರೆ ತೊಳೆಯೋದು ಅದು ಇದು ಅಂತ ಸೆಲ್ಫೆಲ್ಲ ಕಿಚನ್ದೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಸಹ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಒಂದು 7 o'clock ಒಂದು 10 o'clockವರೆಗೂ ನನ್ನ ಒಂದು ಡೈಲಿ ರೊಟೀನ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಹೀಗೆ ಸಪೋರ್ಟ್ ಮಾಡಿ ಅಂತಲೂ ಸಹ ಕೇಳ್ಕೊಳ್ತೀನಿ. ಸೊ ಸ್ವಲ್ಪ ಟೈಮ್ನ ಅಭಾವ ಇರೋದ್ರಿಂದ ನಾನು ಯಾವುದೇ ಥರ ವೀಡಿಯೋಸ್ನ ನನಗೆ ಅಷ್ಟು ಕಂಟಿನ್ಯೂ ಆಗಿ ಮಾಡಿ ಹಾಕೋದಕ್ಕೆ ಆಗ್ತಾ ಇಲ್ಲ. ಸೊ ಏನೋ ಅಂದ್ಕೋಬೇಡಿ ಅಂತಲೂ ಸಹ ಕೇಳ್ಕೊಳ್ತೀನಿ. ಸೊ ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.